ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಫ್ಯಾಮಿಲಿ ಸಮೇತ ಸೀತಿಕೊಂಡ ಭೈರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ದೇವಸ್ಥಾನ ಹೋಗ್ತಾ ಇದ್ದೀವಿ. ನೋಡಿ ದೇವಸ್ಥಾನ ನೀವು ನೋಡ್ಬೋದು ಹೆಂಗೈತೆ ಅಂತ ಹೇಳ್ಬಿಟ್ಟು. ನೋಡಿ ಹೋಗೋಕ್ಕೆ ತುಂಬ ಅನುಕೂಲ ಮಾಡೋರೆ, ಮೆಟ್ಲೆಲ್ಲ ಮಾಡಿಸೋರೆ, ಮೇಲ್ಗಡೆ ಎಲ್ಲ ರೂಪೆಲ್ಲ ಹಾಕ್ಸೋರೆ. ಇದರಿಂದ ಮಳೆ ಬಂದರೂ ನಾವು ನೆನೆಯೋದಿಲ್ಲ. ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ದೇವಸ್ಥಾನ ಇರೋದು. ನೋಡಿ ಸ್ನೇಹಿತರೆ, ನೀವು ನೋಡ್ಬೋದಲ್ಲ ಮೇಲೆ ದೇವಸ್ಥಾನ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಸುಸ್ತಾಯ್ತೇನ? ಸುಸ್ತಾಯ್ತಾ? ಇಲ್ಲಿಗೆ ಅಯ್ಯೋ ಅಂತ ಇದೆ ಅಲ್ಲ. ನೋಡಿ ಸ್ನೇಹಿತರೆ, ಮೆಟ್ಲು ಫುಲ್ ಹೈಟ್ ಇದೆ, ನೋಡ್ಬೋದು. ಎಲ್ಲ ಹುಡುಗರು ಭಕ್ತಾದಿಗಳೆಲ್ಲ ಹೋಗ್ತಾರೆ ದೇವಸ್ಥಾನಕ್ಕೆ. ಸೀತಿಕೊಂಡ ಭೈರೇಶ್ವರ ಸ್ವಾಮಿ ಟೆಂಪಲ್. ಏನೋ ಸುಸ್ತಾಯ್ತೇನ? ಹೌದಾ, ಸುಸ್ತಾಗೈತಾ? ಹೌದಾ, ನೀವು ಬರೋದು ಕಾರಲ್ಲೇ ನಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ತಾನೇ? ಕಾರಲ್ಲಿ ಹೋದ್ರೆ ಏನು ಚೆನ್ನಾಗಿರುತ್ತೆ? ಇಷ್ಟ ಬಾರೋ. ಆ ಕಡೆಯಿಂದ ನೋಡಿ ಸ್ನೇಹಿತರೆ, ವೆಹಿಕಲ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ, ಮೇಲ್ಗಡೆನೇ ಬಂದ್ಬಿಡುತ್ತೆ. ವೆಹಿಕಲ್ಸ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಬೇಕಾದ್ರೆ ಕಾರಲ್ಲಿ ಬೈಕಲ್ಲಿ ಬರ್ಬೋದು, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೋದು. ನಮ್ಮ ಮಚ್ಚಾಗನ್ ಬಲೆ ಆಗ್ತಾನ ಮೊನ್ನೆ ನೋಡ್ದ ಗರುಡ ಇದ್ದಾಗ ನೀವ್ ಬಂದಿಲ್ಲದ ಗರುಡದಾಗ ನೋಡ್ಬೇಕಾಗಿತ್ತು ನೀನು. ನೋಡಿ ಹೆಂಗಾಗ್ತಾನ ಅವನು. ಬಾ ಹಿಂಗೆ ಹಿಂಗ್ ಬಾ ಮಚ್ಚ, ಬಾ ಹಿಂಗೆ. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ದೇವಸ್ಥಾನದಲ್ಲಿದ್ದೀವಿ. ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಒಳಗಡೆ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಅಲೋ ಇಲ್ಲ, ಮೊಬೈಲ್ ಇಲ್ಲ, ವಿಡಿಯೋಗ್ರಾಫಿ ಫೋಟೋಸ್ಗೆಲ್ಲ ಅಲೋ ಇಲ್ಲ. ಸೊ ಅದಕ್ಕೆ ನಿಮ್ಗೆ ಆಚೆ ಕಡೆಯಿಂದ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲೆಲ್ಲ ನವಗ್ರಹಗಳೆಲ್ಲ ವಿಗ್ರಹಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದೇವೆ, ನೋಡ್ಬೋದು.
ಬೆಟ್ಟದ ಮೇಲೆ ದೇವಸ್ಥಾನ ಐತೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಒಳಗಡೆ ದೇವಸ್ಥಾನ ವಿಗ್ರಹ ಎಲ್ಲ ದೇವರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲೋ ಇಲ್ಲ ಒಳಗಡೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಇದು ದೇವಸ್ಥಾನ. ಮೇಲ್ಗಡೆಯಿಂದ ನಿಮ್ಗೆ ವ್ಯೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ದೇವಸ್ಥಾನದ ಸುತ್ತಮುತ್ತಲು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ದೇವಸ್ಥಾನ ಮೇಲೆ ನೋಡಿ ನಿಮಗೆ ಫುಲ್ ವ್ಯೂ ಕಾಣಿಸುತ್ತೆ. ಇವಾಗ ನೀವು ನೋಡ್ಬೋದು, ಇಲ್ಲಿಂದ ತೋರಿಸ್ತೀನಿ ನೋಡಿ. ಇದು ದೇವಸ್ಥಾನ. ದೇವಸ್ಥಾನ ಮುಂದೆ ಇರತಕ್ಕಂಥ ಬೆಟ್ಟ ಅದು. ದೇವಸ್ಥಾನದ ಮುಂದೆನೇ ಮರ ಐತಿ, ನೀವು ನೋಡ್ಬೋದು. ಈ ದೇವಸ್ಥಾನಕ್ಕೆ ಪುರಾತನ ಕಾಲದಿಂದ ಒಳ್ಳೆಯ ಹೆಸರೈತೆ. ಇದು ತುಂಬ ಹಳೇ ಕಾಲದ ದೇವಸ್ಥಾನ. ಸೊ ಇಲ್ಲೆಲ್ಲ ನೋಡ್ಬೋದು ದೇವಸ್ಥಾನದ ಮೇಲೆ ನಂದಿ ವಿಗ್ರಹ, ಇಲ್ಲಿ ವಿಗ್ರಹ ಇದೆ. ಇಲ್ಲಿ ಶೀತ ವೈರೇಶ್ವರ ಬೆಟ್ಟದ ಪಕ್ಕದಲ್ಲಿ ಇರ್ತಕ್ಕಂಥ ವಿಲೇಜ್ ಇದು, ನೀವು ನೋಡ್ಬೋದಲ್ಲ, ಇದು ವಿಲೇಜು. ನೋಡಿ ಸ್ನೇಹಿತರೆ, ಈ ಥರ ಕಾಣಿಸುತ್ತೆ ದೇವಸ್ಥಾನ ಸುತ್ತಮುತ್ತಲು. ಏನು ಸೀತಾದೇವಿ ಹೆಜ್ಜೆ ಗುರುತುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಬರೆದಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಸೀತಾದೇವಿ ಹೆಜ್ಜೆ ಗುರುತುಗಳು, ಇಲ್ಲಿ ನೀವು ನೋಡ್ಬೋದು. ಚಿಕ್ಕದಾದಂಥ ಹೊಂಡ ಥರ ಐತೆ, ಇಲ್ಲಿ ನೀರು ಶೇಖರಣೆ ಆಗುತ್ತೆ ಮಳೆ ಬಂದಾಗ. ಇದು ಗರ್ಭಗುಡಿ, ಇಲ್ಲಿ ಕಾಣಿಸ್ತೈತೆ ಅಲ್ಲ ಗೋಪುರ, ಇಲ್ಲೇ ಗರ್ಭಗುಡಿ ಬರುತ್ತೆ. ಆಮೇಲೆ ಇದೆಲ್ಲ ದೇವಸ್ಥಾನ ಫುಲ್, ಇದೆಲ್ಲನೂ ಒಳಗಡೆ ಸೀತೆ ಭೈರೇಶ್ವರ ವಿಗ್ರಹ ಐತೆ. ಆಮೇಲೆ ಗಣಪತಿ ವಿಗ್ರಹ ಐತೆ. ಆಮೇಲೆ ಈಶ್ವರನ ವಿಗ್ರಹನೂ ಸಹ ಐತೆ ಒಳಗಡೆ. ಎಷ್ಟು ಸ್ನೇಹಿತರೆ, ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಹೇಳ್ತಾ ನಾನು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.